ಹಾಸನಲ್ಲಿ ಹುಟ್ಟಿರೋರು ಯಾಕೆ ಅದೃಷ್ಟ ಮಾಡಿದ್ದಾರೆ ಅಂದ್ರೆ ಸ್ವರ್ಗಕ್ಕೆ ಸವಾಲಾಕೋ ಈ ರೀತಿ ಜಾಗಗಳು ಬೇಕಾದಷ್ಟಿದಾವೆ. ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆ ಬಂದಿರೋದು ಹೊಸಳ್ಳಿ ಗುಡ್ಡಕ್ಕೆ. ಗಾಡಿ ಪಾರ್ಕ್ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಜೀಪ್ ಫೆಸಿಲಿಟಿ ಇರುತ್ತೆ. 1200 ರೂಪಾಯಿ ಕೊಟ್ರೆ ಹೊಸಳ್ಳಿ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರೆ. ನಾವ್ ಹಾಸನಿಂದಾನೆ 1000 ರೂಪಾಯಿ ಪೆಟ್ರೋಲ್ ಅಲ್ಲಿ ಬಂದಿದ್ವಿ. ಇಲ್ಲಾರು 1200 ಕೊಡ್ತಾರೆ ಅಂತ ನಡ್ಕೊಂಡೇ ಹೊಟ್ವಿ. ನಿಮ್ಗೆ ಏನಾದ್ರು ನಡಿಯಕ್ ಆಗ್ಲಿಲ್ಲ ಅಂದ್ರೆ ಜೀಪ್ ಫೆಸಿಲಿಟೀಸ್ ಇರುತ್ತೆ, ಆರಾಮಾಗಿ ಬರ್ಬೋದು. ಇಲ್ಲಿ ಬಂದ್ 1200. ಮಳೆ ಜಾಸ್ತಿ ಇದ್ದಿದ್ರಿಂದ ರೋಡ್ ಎಲ್ಲ ಕೊಚ್ಚಾಗಿ ಹೋಗಿತ್ತು. ನಾವಂತೂ ಟ್ರೆಕ್ಕಿಂಗ್ ಅಂದ್ರೆ 2-3 ಕಿಲೋಮೀಟರ್ ಇರುತ್ತೆ. ಇವತ್ತು ನಾವು ಮನೆಗೆ ಹೋದಂಗೆ ಅನ್ಕೊಂಡಿದ್ವಿ, ಬಟ್ ಟ್ರೆಕ್ಕಿಂಗ್ ಇದ್ದಿದ್ದು ಬರೀ 1 ಕಿಲೋಮೀಟರ್. ಫ್ರೆಂಡ್ಸ್ ಗಳ ಜೊತೆ ಬಂದ್ರೆ 1 ಕಿಲೋಮೀಟರ್ ಯಾವ ಲೆಕ್ಕನೂ ಇಲ್ಲ. ಫೈನಲ್ ವ್ಯೂ ಪಾಯಿಂಟ್ ಹತ್ರ ಹೋದಾಗ ಮಾತ್ರ ನಾನಂತೂ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಗುಡ್ಡ ಸುತ್ತಮುತ್ತ ಇದ್ದಿದ್ ವ್ಯೂ, ಅಲ್ಲಿ ಇದ್ದಿದ್ ಒಂದ್ ಟವರ್, ಸೂರ್ಯ ಬೇರೆ ಮೋಡದಿಂದ ಇಣ್ಕಿ ಅವಾಗವಾಗ ನೋಡ್ತಾ ಇತ್ತು. ನಾವು ಹೋದಾಗ ಆಲ್ಮೋಸ್ಟ್ 6 ಗಂಟೆ ಹತ್ತತ್ರ ಆಗ್ತಾ ಇತ್ತು. 10 ನಿಮಿಷಕ್ಕೂ ಅಲ್ಲಿನ ವೆದರ್ ಮಾತ್ರ ಚೇಂಜ್ ಆಗ್ತಾನೆ ಇತ್ತು. ನಾನು ಇದುವರೆಗೂ ಹೋಗಿರೋ ಜಾಗಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಜಾಗ, ಯಾಕಂದ್ರೆ ಜಾಸ್ತಿ ಟ್ರೆಕ್ಕಿಂಗು ಇರ್ಲಿಲ್ಲ ಅಂಡ್ ವ್ಯೂ ಮಾತ್ರ ಕ್ರೇಜಿ. ಸಕಲೇಶ್ಪುರ ಕಡೆ ಬಂದಾಗ ಹೊಸಳ್ಳಿ ಗುಡ್ಡ ವಿಸಿಟ್ ಮಾಡೋದ್ ಮಾತ್ರ ಮರಿಲೇಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಸಿ ಯು.